ಡಿಜಿಐಜಿ ಅಲೋಕ್ ಮೋಹನ್ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ಹಂಗಾಮಿ ಪೊಲೀಸ್ ಮಹಾನಿರ್ದೇಶಕರಾಗಿ ಈಗ ಡಾಕ್ಟರ್ ಸಲೀಂ ಅವರನ್ನ ನೇಮಕ ಮಾಡಲಾಗಿದೆ. ಸಿಐಡಿ ಡಿಜಿಐಜಿ ಆಗಿದ್ರು ಡಾಕ್ಟರ್ ಸಲೀಂ ಅವರು. ಭಾರಿ ಕುತೂಹಲ ಕೇಳಿಸ್ತಾ ಇರುವಂಥದ್ದು ಡಿಜಿಐಜಿ ಹುದ್ದೆ ಯಾರಿಗೆ ಸಿಗುತ್ತೆ ಅಂತ. ಇದೇ ಅಲೋಕ್ ಮೋಹನ್ ಅವರು ಇವತ್ತು ತಮ್ಮ ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಲಾಖೆಯ ಮುಂದಿನ ದಂಡನಾಯಕನ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡುತ್ತೆ, ಯಾರನ್ನ ಪ್ರತಿಷ್ಠಾಪಿಸುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಭಾರಿ ಕುತೂಹಲವನ್ನು ಕೇಳಿಸ್ತಾ ಇದೆ. ಡಿಜಿಐಜಿಯ ಹುದ್ದೆಗೆ ಯಾರು ನೇಮಕವಾಗ್ತಾರೆ ಅನ್ನುವಂಥದ್ದು. ಏಕೆಂದರೆ ಅಲೋಕ್ ಮೋಹನ್ ನಿವೃತ್ತಿಯನ್ನು ಇವತ್ತು ಹೊಂದಿರೋದ್ರಿಂದ ರಾಜ್ಯ ಸರ್ಕಾರ ಇಲಾಖೆಯ ಮುಂದಿನ ದಂಡನಾಯಕನನ್ನು ಆಯ್ಕೆ ಮಾಡಬೇಕಾಗುತ್ತೆ. ಡಿಜಿಐಜಿಪಿ ಸ್ಥಾನಕ್ಕೆ ಸೇವಾ ಹಿರಿತನದ ಆಧಾರದ ಮೇಲೆ ಅಗ್ನಿಶಾಮಕ ದಳ ಹಾಗೂ ತುರ್ತು ಸೇವೆಗಳ ಇಲಾಖೆ ಪ್ರಮುಖವಾಗಿ ಇಲ್ಲಿ ಯಾರನ್ನು ಆಯ್ಕೆ ಮಾಡಲಾಗುತ್ತೆ. ಹಂಗಾಮಿ ಪೊಲೀಸ್ ಮಹಾನಿರ್ದೇಶಕರಾಗಿ ಸದ್ಯ ಡಾಕ್ಟರ್ ಸಲೀಂ ಅವರು ನೇಮಕವಾಗಿದ್ದಾರೆ. ಸಿಐಡಿ ಡಿಜಿಐಜಿ ಆಗಿದ್ದರು ಡಾಕ್ಟರ್ ಸಲೀಂ. ಹಾಗಾಗಿ ಸದ್ಯ ಅವರು ಹಂಗಾಮಿ ಪೊಲೀಸ್ ಮಹಾನಿರ್ದೇಶಕರಾಗಿ ಡಾಕ್ಟರ್ ಸಲೀಂ ನೇಮಕ ಮಾಡಲಾಗಿದೆ. ರಾಜ್ಯದ 2 ವರ್ಷ ಡಿಜಿಐಜಿ ಆಗಿದ್ದಂಥ ಅಲೋಕ್ ಮೋಹನ್ ಈಗ ನಿವೃತ್ತಿ ಪಡ್ಕೊಂಡಿದ್ದು. ಅಲೋಕ್ ಮೋಹನ್ಗೆ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದ್ದು ಕರ್ನಾಟಕ ಪೊಲೀಸ್ಗೆ ವಿಶ್ವದಲ್ಲೇ ಉತ್ತಮ ಗೌರವ ಇದೆ. ರಾಜ್ಯದ ಡಿಜಿಐಜಿ ಅಲೋಕ್ ಮೋಹನ್ ನಿವೃತ್ತಿಯನ್ನು ತೆಗೆದುಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಅವರನ್ನ ಗೌರವಯುತವಾಗಿ ಬೀಳ್ಕೊಡಲಾಗ್ತಾ ಇದೆ. ರಾಜ್ಯ ಪೊಲೀಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಿವೃತ್ತಿಯ ನಂತರವೂ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ 21 ದಿನಗಳ ಕಾಲ ಸೇವಾವಧಿ ವಿಸ್ತರಣೆ ಮಾಡಿಸಿಕೊಂಡಿದ್ದಂಥ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಿಜಿಐಜಿಪಿ ಅಲೋಕ್ ಮೋಹನ್ ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿತ್ತು. 2 ವರ್ಷ ಕೆಲಸ ಮಾಡಿದ್ದು ಸಂತೋಷ ತಂದಿದೆ ಅಂತ ಇದೇ ವೇಳೆ ಅಲೋಕ್ ಮೋಹನ್ ಹೇಳಿದ್ದಾರೆ. ಕರ್ನಾಟಕ ಪೊಲೀಸ್ಗೆ ವಿಶ್ವದಲ್ಲೇ ಉತ್ತಮ ಹೆಸರಿದೆ ಅಂತ ಹೇಳಿರುವವರು ಒಂದು ಕ್ಷಣ ಭಾವುಕರಾದರೂ ಕೂಡ ಬಹುಶಃ ರಾಜ್ಯ ಪೊಲೀಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಿವೃತ್ತಿಯ ನಂತರವೂ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ 21 ದಿನಗಳ ಸೇವಾ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಹಾಗಾಗಿ 21 ದಿನಗಳ ಸೇವಾ ಅವಧಿಯ ಕರ್ತವ್ಯವನ್ನು ನಿರ್ವಹಿಸಿದರು ಅಲೋಕ್ ಮೋಹನ್ ಅವರು. ಇವತ್ತು ತಮ್ಮ ನಿವೃತ್ತಿಯನ್ನು ಹೊಂದುತ್ತಾ ಇರುವಂಥದ್ದು. ಇನ್ನು ಅಲೋಕ್ ಮೋಹನ್ ನಿವೃತ್ತಿಯಿಂದ ಡಿಜಿಐಜಿಪಿ ಹುದ್ದೆಗೆ ಸೇವಾ ಹಿರಿತನದ ಆಧಾರದ ಮೇಲೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್, ಸಿಐಡಿ ಡಿಜಿಪಿ ಡಾಕ್ಟರ್ ಎಸ್ ಸಲೀಂ, ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ MD ರಾಮಚಂದ್ರ ಅವರಿದ್ದಾರೆ. ಯಾರಿಗೆ ಈ ಸ್ಥಾನಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಹಂಗಾಮಿ ಪೊಲೀಸ್ ಮಹಾನಿರ್ದೇಶಕರಾಗಿ ಸದ್ಯ ಡಾಕ್ಟರ್ ಸಲೀಂ ನೇಮಕ ಆಗಿದ್ದಾರೆ. ಭಾರಿ ಕುತೂಹಲ ಇದೆ. ಡಿಜಿಐಜಿ ಹುದ್ದೆ ಯಾರಿಗೆ ಸಿಗುತ್ತೆ, ಯಾರನ್ನು ನೇಮಕ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದನ್ನು ಕಾದು ನೋಡಬೇಕು.